ದ ನೇಮ್ ಕ್ಯಾಟ್ರಾಕ್ಟ್ ಕಮ್ಸ್ ಫ್ರಮ್ ಅಂದ್ರೆ ಅದು ಬರೋದು ಅದ್ರ ಮೀನಿಂಗ್ ಇರೋದು ವಾಟರ್ ಫಾಲ್ ಅಂತ. ಸೊ ಕ್ಯಾಟ್ರಾಕ್ಟ್ ಅಂದ್ರೆ ನಾರ್ಮಲಿ ನಮ್ಮ ಎಲ್ಲರ ಕಣ್ಣಲ್ಲಿ ಒಂದು ಲೆನ್ಸ್ ಇರುತ್ತೆ. ಲೆನ್ಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್. ವಿತ್ ಏಜ್ ಆಗ್ಲಿ ಇಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸ್ ಆಗ್ಲಿ ಅದ್ರ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಯ್ತು, ಪಾರದರ್ಶಕತೆ ಏನಂತೀವಲ್ಲ ಅದು ಕಡಿಮೆ ಆದ್ರೆ ನಮ್ ಕಣ್ಣು ಕಾಣಿಸೋದು ಕಡಿಮೆ ಆಗುತ್ತೆ. ದಟ್ ಇಸ್ ಅದಕ್ಕೆ ನಾವು ಕ್ಯಾಟ್ರಾಕ್ಟ್ ಅಂತ ಕರೆಯೋದು. ಕ್ಯಾಟ್ರಾಕ್ಟ್ ಎಲ್ಲರಿಗೂ ಗೊತ್ತಿರೋ ತರ ಲೈಕ್ ಕಾಮನೆಸ್ಟ್ ಅವ್ರಿಗೆ ಬರುವಂತ ಪ್ರಾಬ್ಲಮ್ ಅಂದ್ರೆ ದೃಷ್ಟಿ ಕಡಿಮೆ ಆಗೋದು. ದೂರಕ್ಕಾಗ್ಲಿ ಇಲ್ಲ ಕಡಿಮೆ ಮೇನ್ಲಿ ದೂರಕ್ಕೆ ಅವ್ರ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಬರ್ತಾರೆ. ಬಟ್ ಅದು ಒಂದೇ ಕ್ಯಾಟ್ರಾಕ್ಟ್ ಸಿಂಪ್ಟಮ್ ಅಲ್ಲ. ಕ್ಯಾಟ್ರಾಕ್ಟ್ ಅಲ್ಲಿ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟ್ರಾಕ್ಟ್ ಇರುತ್ತೆ. ಅದರಲ್ಲಿ ಕೆಲವೊಂದು ಟೈಪ್ ಅಲ್ಲಿ ಅಷ್ಟೇ ಪೇಷಂಟ್ ದೃಷ್ಟಿ ಕಡಿಮೆ ಆಗುತ್ತೆ. ಬಟ್ ವೇರ್ ಕೆಲವೊಂದು ಬೇರೆ ಟೈಪ್ ಕ್ಯಾಟ್ರಾಕ್ಟ್ ಅಲ್ಲಿ ನಿಮ್ಗೆ ಕಲರ್ ಡಿಫರೆನ್ಸ್ ಅನ್ಸ್ಬಹುದು. ಅಂದ್ರೆ ಒಂದ್ ಕಣ್ಣಲ್ಲಿ ನೋಡಿದಾಗ ಕಲರ್ ಬಂದ್ ಬೇರೆ ಕಾಣ್ತಿತ್ತು, ಈಗ ಸ್ವಲ್ಪ ಕಲರ್ ಏನೋ ಚೇಂಜ್ ಆಗಿದೆ ಆ ರೀತಿ ಅನ್ಸ್ಬಹುದು. ಇಲ್ಲ ಬೆಳಕು ನೋಡಿದಾಗ ಕಣ್ ಕುಕ್ಕೋದಾಗ್ಲಿ. ಆಮೇಲೆ ಕೆಲವೊಂದು ಯಾವ ಟೈಪ್ ಅವರಿಗೆ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಇದೆ ಇಲ್ಲ ಅದ್ರ ಪ್ರಕಾರ ಅವರಿಗೆ ಕೆಲವೊಬ್ಬರಿಗೆ ಬೆಳಕು ಜಾಸ್ತಿ ಆದಾಗ ಆಗ್ಲಿ, ಕೆಲವೊಬ್ರಿಗೆ ಬೆಳಕು ತುಂಬಾ ಕಡಿಮೆ ಆದಾಗ ಆಗ್ಲಿ ಕಣ್ ಕಡಿಮೆ ಆಗೋದು, ಕೆಲವೊಬ್ರಿಗೆ ಕಣ್ ಕುಕ್ಕೋದು, ಇಲ್ಲ ಲೈಟ್ ನೋಡಿದಾಗ ಲೈಟ್ ಒಂಥರ ಒಡೆದಿರೋ ತರ ಕಾಣೋದು, ಇದೆಲ್ಲ ಆಗ್ಬೋದು. ಕ್ಯಾಟ್ರಾಕ್ಟ್ ಟೈಪ್ ನೀವು ನೋಡಿದ್ರೆ ಅದರಲ್ಲಿ ಫಸ್ಟ್ ಬರೋ ಮೆಜಾರಿಟಿ ನಾವು ನೋಡೋದು ಸಿನೈಲ್ ಕ್ಯಾಟ್ರಾಕ್ಟ್ ಅಂದ್ರೆ ವಯಸ್ಸಿನ ಪ್ರಕಾರ ಬರುವಂತ ಕ್ಯಾಟ್ರಾಕ್ಟ್. ಬಟ್ ಅದನ್ನ ಬಿಟ್ಟು ಕ್ಯಾಟ್ರಾಕ್ಟ್ ಅಲ್ಲಿ ಬೇರೆ ಟೈಪ್ಸ್ ಇರ್ತಾವ. ಸೊ ಈಗ ಸಿನೈಲ್ ಕ್ಯಾಟ್ರಾಕ್ಟ್ ಅಂದ್ರೆ ಕಾಮನ್ಲಿ ನಾವು ನೋಡೋದು ವಯಸ್ಸಿನ ಪ್ರಕಾರ ಬರುವಂತ ರೋಗ. ವಯಸ್ಸಿನ ಪ್ರಕಾರ ಯಾವ ರೀತಿ ವಯಸ್ಸು ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಆ ಲೆನ್ಸ್ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗಿ ಅದರಿಂದ ಬರೋದು ನಾರ್ಮಲ್ ಸಿನೈಲ್ ಕ್ಯಾಟ್ರಾಕ್ಟ್. ಇದ್ರ ಜೊತೆಗೆ ಬೇರೆ ರೀಸನ್ಸ್ ಅಂತಂದ್ರೆ ಕಣ್ಣಿಗೆ ಪೆಟ್ಟಾದಾಗ, ಇಲ್ಲ ಶುಗರ್ ಕಂಟ್ರೋಲ್ ಇರ್ಲಿಲ್ಲ ಅಂದ್ರೆ, ಇಲ್ಲ ಕೆಲವೊಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ನಾವು, ಅವಾಗೆಲ್ಲ ಕ್ಯಾಟ್ರಾಕ್ಟ್ ಬರ್ಬೋದು. ರಿಸ್ಕ್ ಫ್ಯಾಕ್ಟರ್ ಆಸ್ ಸಚ್ ಸ್ಮೋಕಿಂಗ್ ಜಾಸ್ತಿ ಇದ್ರೆ, ಇಲ್ಲ ಡಯಾಬಿಟಿಸ್ ಇದ್ರೆ, ಇಲ್ಲ ಕೆಲವೊಂದು ನಾವು ಬೇರೆ ಜನರಲ್ ಕಂಡೀಷನ್ಸ್ ಲೈಕ್ ಬೇರೆ ಪ್ರಾಬ್ಲಮ್ಸ್ ಇದ್ರೆ ಅದರಿಂದಾಗಿ ಕ್ಯಾಟ್ರಾಕ್ಟ್ ಬರ್ಬೋದು. ಬಟ್ ಮೆಜಾರಿಟಿ ನಾವು ನೋಡೋದು ಏಜ್ ರಿಲೇಟೆಡ್ ಕ್ಯಾಟ್ರಾಕ್ಟ್. ಅದು ವಯಸ್ಸಿನ ಪ್ರಕಾರ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ಬೋದು. ಏಜ್ ಗ್ರೂಪ್ ಅಗೇನ್ ಇಟ್ ಡಿಪೆಂಡ್ಸ್. ಕ್ಯಾಟ್ರಾಕ್ಟ್ ಅಲ್ಲಿ ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ನಾವು, ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಕಂಜನೈಟಲ್ ಅಂತಂದ್ರೆ ಹುಟ್ಟಿದ ತಕ್ಷಣನೇ ಮಗು ಬಂದ್ಬಿಡುತ್ತೆ ಅದು. ಡೆವಲಪ್ಮೆಂಟ್ ಅಂದ್ರೆ ಯಂಗ್ ಏಜ್ ಅಲ್ಲಿ ಲೈಕ್ ಅಂದ್ರೆ ಚಿಕ್ಕ ಮಕ್ಕಳು ಬೆಳೆಯೋ ವಯಸ್ಸಲ್ಲಿ ಬರುವಂತ ಕ್ಯಾಟ್ರಾಕ್ಟ್ಸ್ ಬರ್ಬೋದು. ಬಟ್ ವಯಸ್ಸಿನ ಪ್ರಕಾರ ಏನ್ ನೋಡ್ತೀವಲ್ಲ ಸಿನೈಲ್ ಕ್ಯಾಟ್ರಾಕ್ಟ್ ಅಂತ, ಅದು ಯೂಶಲಿ ನೋಡೋದು 40-45 ವರ್ಷದ ಮೇಲೆ. ಕ್ಯಾಟ್ರಾಕ್ಟ್ ಟ್ರೀಟ್ಮೆಂಟ್ ಅಂತಂದ್ರೆ ಅದು ಲೆನ್ಸ್ ಏನು ಅದು ಪಾರದರ್ಶಕತೆ ಅಂದ್ರೆ ಏನ್ ಟ್ರಾನ್ಸ್ಪರೆನ್ಸಿ ಏನ್ ಹೋಗಿರುತ್ತಲ್ಲ ಅದನ್ನ ಸರಿ ಮಾಡೋದಕ್ಕೆ ಅಂತ ನಮ್ಮ ಹತ್ರ ಏನಿಲ್ಲ. ನಾವು ಟೆಂಪ್ರರಿ ಗ್ಲಾಸಸ್ ಅಂದ್ರೆ ಸ್ಪೆಕ್ಟಾಕಲ್ ನಾವು ಕನ್ನಡಕ ಏನ್ ಅಂತೀವಲ್ಲ ಅದ್ರ ನಂಬರ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೆಲವೊಂದು ಟೈಪ್ ಕ್ಯಾಟ್ರಾಕ್ಟ್ ಅಲ್ಲಿ ಟೆಂಪ್ರರಿ ಸ್ವಲ್ಪ ಕಣ್ಣು ಹೆಚ್ಚಿಗೆ ಕಾಣೋ ತರ ಮಾಡಬಹುದು ಹೊರತಾಗಿ ಪೂರ್ತಿ ದೃಷ್ಟಿ ಕ್ಲಿಯರ್ ಆಗ್ಬೇಕು, ಪೂರ್ತಿ ಅದೇನು ಕಾಂಟ್ರಾಸ್ಟ್ ಸೆನ್ಸಿಟಿವಿಟಿ ಅಂತ ಏನ್ ಅಂತೀವಿ ನಾವೇನ್ ಕಡಿಮೆ ಆಗಿರುತ್ತೆ ಅದೆಲ್ಲ ಕ್ಲಾರಿಟಿ ಅಂದ್ರೆ ಶಾರ್ಪ್ನೆಸ್ ಆಗ್ಲಿ ಕಾಂಟ್ರಾಸ್ಟ್ ಆಗ್ಲಿ ಇದೆಲ್ಲ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಸರ್ಜರಿ ಒಂದೇ ಆಪ್ಷನ್. ಸೊ ಸರ್ಜರಿ ಬಿಟ್ಟು ಬೇರೆ ಅದಕ್ಕೆ ಯಾವುದೇ ಏನು ಮೆಡಿಸಿನ್ ಇಲ್ಲ. ಕ್ಯಾಟ್ರಾಕ್ಟ್ ಸರ್ಜರಿ ಔಟ್ಕಮ್ಸ್ ನಾವೇನ್ ಹೇಳ್ತೀವಲ್ಲ ಒನ್ ಆಫ್ ದಿ ಬೆಸ್ಟ್ ಔಟ್ಕಮ್ಸ್ ಅಂದ್ರೆ ಸಕ್ಸೆಸ್ ರೇಟ್ ಇನ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಲೈಕ್ ನಾವು ಆಲ್ಮೋಸ್ಟ್ 99% ಅಂತ ಹೇಳ್ಬಹುದು. ಓವರ್ ಆಲ್ ನೋಡಿದ್ರೆ ಅಕಾರ್ಡಿಂಗ್ ಟು ಸಮ್ ಸ್ಟಡೀಸ್ ಕೆಲವೊಬ್ಬರೆಲ್ಲ 97% ಅಂತಾರ, 98%. ಸೊ ಸಮ್ವೇರ್ ಅಬೌವ್ 95% ಅಂತೂ ಗುಡ್ ರಿಸಲ್ಟ್ಸ್ ನಮ್ಗೆ ಎಲ್ಲರಿಗೆ ವಿಷನ್ ಬಂದೇ ಬರುತ್ತೆ. ಅದು ಡಿಪೆಂಡ್ ಆಗೋದು ನೀವು ಸರ್ಜರಿ ಮಾಡಿಸ್ಕೊಳ್ಳುವಾಗ ನಿಮ್ದು ಕ್ಯಾಟ್ರಾಕ್ಟ್ ಗ್ರೇಡ್ ಏನಿದೆ, ಎಷ್ಟು ಪ್ರಾಬ್ಲಮ್ ಇದೆ. ಬಿಕಾಸ್ ಜಾಸ್ತಿ ಡೆವಲಪ್ ಆಗಿರೋ ಕ್ಯಾಟ್ರಾಕ್ಟ್ ಆಗಲಿ ಸ್ವಲ್ಪ ಕಾಂಪ್ಲಿಕೇಟ್ ಆದ್ರೆ ಸರ್ಜರಿ ಟೈಮ್ ಅಲ್ಲಿ ರಿಕವರಿ ಆಗೋದು ಅಥವಾ ಇಂಪ್ರೂವ್ಮೆಂಟ್ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ನಾವು. ಬಟ್ ಓವರ್ ಆಲ್ ಚೆಕ್ ಮಾಡಿದ್ರೆ ಕ್ಯಾಟ್ರಾಕ್ಟ್ ಹ್ಯಾಸ್ ವೆರಿ ಗುಡ್ ಔಟ್ಕಮ್ಸ್. ಸೊ ಈಗ ನಾವು ನೋಡಿದ್ರೆ ಕ್ಯಾಟ್ರಾಕ್ಟ್ ಸರ್ಜರಿ ಏನ್ ಮಾಡ್ತೀವಿ, ಈಗ ನಾವು ರೀಸೆಂಟ್ ಟೈಮ್ಸ್ ಅಲ್ಲಿ ಅಂದ್ರೆ ಲಾಸ್ಟ್ 10-20 ಇಯರ್ಸ್ ಅಲ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಇಷ್ಟೊಂದು ಡೆವಲಪ್ ಆಗಿದೆ ಅಂತಂದ್ರೆ ಇಟ್ಸ್ ಅ ಡೇ ಕೇರ್ ಪ್ರೊಸೀಜರ್ಸ್. ನಾವು ಲೈಕ್ ನಾನ್ ಈಗ ಒಂದು 20 ಇಯರ್ಸ್ ಬ್ಯಾಕ್ ನೀವು ನೋಡಿದ್ರೆ ಮೊದಲು ಕರಿಗುಡ್ಡೆ ಅಂತೆಲ್ಲ ಕಾರ್ನಿ ಅದನ್ನ ಪೂರ್ತಿಯಾಗಿ ಕಟ್ ಮಾಡಿ ದೊಡ್ಡದೊಂದು ಆಲ್ಮೋಸ್ಟ್ 8-9 ಮಿಲಿಮೀಟರ್ಸ್ ಕಟ್ ಮಾಡಿ ದೊಡ್ಡದಾಗಿ ಕಟ್ ಮಾಡಿ ಸರ್ಜರಿ ಮಾಡಿ ಆಮೇಲೆ ಹೊಲಿಗೆ ಎಲ್ಲ ಹಾಕ್ತಿದ್ರು. ಆಮೇಲೆ SICS ಅಂತ ಒಂದು ಪ್ರೊಸೀಜರ್ ಬಂತು. ಬಟ್ ನಾವೀಗ ಏನ್ ಮಾಡ್ತಿದ್ದೀವಲ್ಲ ಇಟ್ಸ್ ಕಾಲ್ಡ್ ಫೇಕೋ ಎಮಲ್ಸಿಫಿಕೇಶನ್. ಅಂದ್ರೆ ಒಳಗಡೆ ಲೆನ್ಸ್ ಏನಿರುತ್ತಲ್ಲ ಅದನ್ನ ನಾವು ಫೇಕೋ ಎಮಲ್ಸಿಫಿಕೇಶನ್ ಒಂದು ಮಷಿನ್ ಇರುತ್ತೆ, ಅದು ಅದ್ರ ಮುಂದೆ ಟಿಪ್ ಪೆನ್ ತರ ಬರುತ್ತೆ. ಅದರಿಂದ ಕಣ್ಣಿನ ಒಳಗಡೆ ನಾವು ಜಸ್ಟ್ 2.6 ಇಲ್ಲ 1.8 ಮಿಲಿಮೀಟರ್ ಅಷ್ಟು ಸಣ್ಣ ಕಟ್ ಮಾಡಿ ಒಳಗಡೆ ಹೋಗಿ ಆ ಮಷೀನ್ ಇಂದ ಕ್ಯಾಟ್ರಾಕ್ಟ್ ಅನ್ನ ಲಿಕ್ವಿಫೈ ಮಾಡಿ ಆ ಮಷೀನ್ ಹತ್ರ ಸಕ್ ಮಾಡ್ಬಿಡುತ್ತೆ, ಹೇಳ್ಕೊಳ್ಳುತ್ತೆ.
ಸೊ ಹೀಗಿರೋದ್ರಿಂದ ಓವರ್ ಆಲ್ ಏನು ಸರ್ಜರಿಯಿಂದ ಆಗೋ ಕಾಂಪ್ಲಿಕೇಶನ್ ರೇಟ್ ಆಗ್ಲಿ ಕಡಿಮೆ ಆಗಿದೆ. ರಿಕವರಿ ಇಸ್ ಫಾಸ್ಟರ್. ಮೊದಲು ಸರ್ಜರಿ ಆದ್ಮೇಲೆ 1 ತಿಂಗಳು 2 ತಿಂಗಳು ನೀವು ಹೊರಗಡೆ ಹೋಗ್ಬಾರ್ದು, ಅದನ್ನ ಮಾಡಬಾರ್ದು, ಈ ಕೆಲಸ ಮಾಡಬಾರ್ದು ಅಂತೆಲ್ಲ ಇತ್ತು. ಬಟ್ ಈಗ ಆ ರೀತಿ ಏನೂ ಇಲ್ಲ. ನಮ್ಮ ಪೇಷಂಟ್ ಹತ್ರ ಯೂಶಲಿ ಸರ್ಜರಿ ಆದ ಸೇಮ್ ದಿನ ನೀವು ಟಿವಿ ನೋಡ್ಬೋದು, ನೆಕ್ಸ್ಟ್ ಡೇ ನೀವು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕೊಂಡು ಹೊರಗಡೆ ಹೋಗ್ಬೋದು ಅಂತೆಲ್ಲ ನಾವು ಹೇಳ್ತೀವಿ. ಸೊ ಪ್ರೊಸೀಜರ್ ವೈಸ್ ತುಂಬಾ ಇಂಪ್ರೂವ್ಮೆಂಟ್ ಇದೆ. ದಟ್ ಈಸ್ ವಿತ್ ಏನು ಅಂದ್ರೆ ಪ್ರೊಸೀಜರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಎರಡನೇದು ಹಾಸ್ಪಿಟಲ್ ಅಡ್ಮಿಷನ್. ಮೊದ್ಲಿನ ತರ ಅಡ್ಮಿಟ್ ಆಗ್ಬೇಕು, ಸಲಾನ್ ಹಚ್ಬೇಕು, ಇಲ್ಲೇ ಇರಬೇಕು, ಆ ರೀತಿ ಯಾವ್ದು ಏನೂ ಇರೋದಿಲ್ಲ ಈಗ. ಥರ್ಡ್ ಡೆವಲಪ್ಮೆಂಟ್ ಈಸ್ ಇನ್ ಟರ್ಮ್ಸ್ ಆಫ್ ಲೆನ್ಸಸ್. ನಾವು ಕಣ್ಣಲ್ಲಿ ಲೆನ್ಸ್ ಏನ್ ಯೂಸ್ ಮಾಡ್ತೀವಲ್ಲ, ಅದ್ರಲ್ಲಿ ಎಷ್ಟೋ ತುಂಬಾ ಹೊಸ ಹೊಸ ಲೆನ್ಸಸ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಇನ್ ಅ ಗುಡ್ ವೇ ದೇ ಆರ್ ಕಮಿಂಗ್. ಮೊದಲು ನಾವು ಫಸ್ಟ್ ಏನ್ ಯೂಸ್ ಮಾಡ್ತಿದ್ವಿ ಅಂದ್ರೆ, ಸರ್ಜರಿ ಆದ್ಮೇಲೆ ನಾರ್ಮಲ್ ದೂರಕ್ಕೆ ನೋಡೋದಕ್ಕೆ ಮೆಜಾರಿಟಿ ಕ್ಲಾರಿಟಿ ಬರೋ ತರ ಮೋನೋಫೋಕಲ್ ಲೆನ್ಸ್ ಅಂತ ಯೂಸ್ ಮಾಡ್ತಿದ್ವಿ. ಅಂದ್ರೆ ಸರ್ಜರಿ ಆದ್ಮೇಲೆ ಲೈಕ್ ಅಬೋವ್ 90%, ಲೈಕ್ ಆಲ್ಮೋಸ್ಟ್ ಲೈಕ್ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ಗೆ ಅವ್ರು ಸ್ಪೆಕ್ಟ್ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ, ಹಾಕೋ ಅವಶ್ಯಕತೆ ಇಲ್ಲ ಆ ರೀತಿ. ಆಮೇಲೆ ಬಟ್ ಓದೋದಕ್ಕೆ ಇಲ್ಲ ಕಂಪ್ಯೂಟರ್ ಯೂಸ್ ಅವ್ರು ಸ್ಪೆಕ್ಟ್ ಹಾಕೊಳ್ಬೇಕಾಗ್ತಾ ಇತ್ತು. ದಟ್ ಈಸ್ ಕಾಲ್ಡ್ ಮೋನೋಫೋಕಲ್ ಲೆನ್ಸ್. ಮೋನೋ ಅಂದ್ರೆ ಒಂದು, ಫೋಕಲ್ ಅಂದ್ರೆ ಫೋಕಸ್. ಸೊ ಒಂದ್ ಫೋಕಸಿಂಗ್ ಪಾಯಿಂಟ್ ಅಂದ್ರೆ ದೂರಕ್ಕಷ್ಟೇ ಕಾಣೋ ತರ ಲೆನ್ಸ್ ಹಾಕ್ತಾ ಇದ್ವಿ. ಆಮೇಲೆ ಈಗ ರೀಸೆಂಟ್ ಆಗಿ ನೋಡಿದ್ರೆ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಅಂತ ಲೆನ್ಸಸ್ ಬರ್ತಾ ಇದೆ. ಟ್ರೈಫೋಕಲ್ ಅಂತ ಲೆನ್ಸ್ ಇದೆ. ಸೊ ಟ್ರೈಫೋಕಲ್ ಅಂತಂದ್ರೆ ಆ ಲೆನ್ಸ್ ಅಲ್ಲಿ ನಿಮ್ ದೂರದ ಜೊತೆಗೆ ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ವಿಷನ್ ಅಂತ ಏನಂತೀವಲ್ಲ, ಅಂದ್ರೆ ಈಗ ನೀವು ಟೇಬಲ್ ಮೇಲೆ ಇರುವಂತಹ ವಸ್ತು ಓದೋದಾಗ್ಲಿ, ಇಲ್ಲ ಟ್ಯಾಬ್ ಇಲ್ಲ ಕಂಪ್ಯೂಟರ್ ಡಿಸ್ಟೆನ್ಸ್ ಆಗ್ಲಿ, ದಟ್ ಇಸ್ ಕಾಲ್ಡ್ ಇಂಟರ್ಮೀಡಿಯೇಟ್ ವಿಷನ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸ್ ಕಾಣೋ ತರನು ಲೆನ್ಸಸ್ ಇದೆ. ಅದರ ಜೊತೆಗೆ ನೀವು ಸಮೀಪಕ್ಕೆ ಬೇಕು ಅಂತಂದ್ರೆ ದೂರಕ್ಕೆ ಅದರ ಜೊತೆ ಇಂಟರ್ಮೀಡಿಯೇಟ್ ಪ್ಲಸ್ ಸಮೀಪಕ್ಕೆ ಕಾಣೋ ತರ ಡಿಫ್ರೆಂಟ್ ಟೈಪ್ ಲೆನ್ಸ್ ಇದೆ. ಸೊ ಅದಕ್ಕೆ ನಾವು ಟ್ರೈಫೋಕಲ್ ಲೆನ್ಸಸ್ ಅಂತೀವಿ. ಇಲ್ಲ ಅದರಲ್ಲೂ ಒಂದು ಬೇರೆ ಟೈಪ್ ಇಡ್ ಆಫ್ ಅಂತ ಅಂತೀವಿ, ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ವಿಷನ್. ಆ ಲೆನ್ಸ್ ಅಗೇನ್ ದೂರಕ್ಕೆ ಸಮೀಪಕ್ಕೆ ಮತ್ತೆ ಇಂಟರ್ಮೀಡಿಯೇಟ್ ಕಾಣೋ ತರ ವಿಷನ್. ಅಂದ್ರೆ ಬೇಸಿಕಲಿ ಸರ್ಜರಿ ಆದ್ಮೇಲೆ ನಿಮ್ಗೆ ಎಲ್ಲಾ ಡಿಸ್ಟೆನ್ಸ್ಗೆ ಸ್ಪೆಕ್ಟ್ ಇಲ್ಲದೆ ನಿಮ್ಗೆ ಕಣ್ ಕಾಣೋ ತರ ಅಡ್ಜಸ್ಟ್ ಮಾಡಬಹುದು. ಸೊ ದೀಸ್ ಆರ್ ರೀಸೆಂಟ್ ಅಡ್ವಾನ್ಸಸ್. ಆಮೇಲೆ ನಾವು ಯಾವ ಲೆನ್ಸ್ ಹಾಕ್ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಮಷಿನ್ ಇರುತ್ತಲ್ಲ, ಸ್ಕ್ಯಾನ್ ಮಾಡೋದಕ್ಕೆ, ಆ ಮಷಿನ್ ಅಲ್ಲಿ ಆಗ್ಲಿ ಅಥವಾ ಲೆನ್ಸ್ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾಸ್ ಆಗ್ಲಿ, ಅದರಲ್ಲೂ ತುಂಬಾ ಡೆವಲಪ್ಮೆಂಟ್ ಇದೆ. ಸೊ ಮೊದಲು ನಾವು ಸರ್ಜರಿ ಆದ್ಮೇಲೆ ಸಣ್ಣ ನಂಬರ್ ಉಳಿಯುತ್ತೆ ಅಂತ ಹೇಳಿ ನಾವು ಸರ್ಜರಿ ಮಾಡ್ತಿದ್ವಿ. ಈಗ ಆಲ್ಮೋಸ್ಟ್ ಸ್ಪೆಕ್ಟಾಕಲ್ ಫ್ರೀ ಆಗ್ತೀರಾ ಅಂತ ನಾವು ಹೇಳಿ ಮಾಡಬಹುದು. ಅದಂದ್ರೆ ಅಷ್ಟೊಂದು ಮಷೀನ್ ವೈಸ್ ನಮ್ಮಲ್ಲಿ ಡೆವಲಪ್ಮೆಂಟ್ ಇದೆ. ಸೊ ದೇ ಆರ್ ಮೋರ್ ಅಕ್ಯುರೇಟ್, ಮೊದಲಿನಕ್ಕಿಂತ ತುಂಬಾ ಅಕ್ಯುರೇಟ್ ಆಗಿದೆ. ಆಮೇಲೆ ಸರ್ಜರಿ ಮೊದ್ಲಿನ ತರ ಹೆದರೋದಾಗ್ಲಿ ಆ ರೀತಿ ಯೂಶಲಿ ಅಂದ್ರೆ ಅಷ್ಟೊಂದು ನೋಡೋದಿಲ್ಲ ನಾವು. ಆದ್ರೂ ಪೇಷಂಟ್ ನಾವು ಹೇಳೋದು ಏನಂತಂದ್ರೆ, ಅವರೇ ನಡೀತಾ ಒಳಗಡೆ ಬರ್ತಾರೆ, ಅವರೇ ಹೊರಗಡೆ ಹೋಗ್ತಾರೆ. ಮೊದ್ಲಿನ ತರ ನಾವು ಫುಲ್ ಅನಸ್ತೇಷಿಯಾ ಅಂದ್ರೆ ಜನರಲ್ ಅನಸ್ತೇಷಿಯಾ ಅಂತ ಮೊದ್ಲಿಂದಾನೇ ಇಲ್ಲ. ಬಟ್ ಕಣ್ಣಿಗೆ ಮೊದ್ಲು ನಾವು ಒಂದ್ ಸಣ್ಣ ಇಲ್ಲಿ ಕಣ್ಣಿನ ಕೆಳಗಡೆ ಇಂಜೆಕ್ಷನ್ ಕೊಟ್ಟು ಕಣ್ಣಿನ ಸುಂದ್ ಮಾಡಿ ಆಪರೇಷನ್ ಎಲ್ಲ ಮಾಡ್ತಿದ್ವಿ. ಬಟ್ ರೀಸೆಂಟ್ ಡೇಸ್ ಅಲ್ಲಿ ನಾವು ಟಾಪಿಕಲ್ ಸರ್ಜರಿ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿಗೆ ಜಸ್ಟ್ ಡ್ರಾಪ್ಸ್ ಹಾಕಿ, ಆ ಡ್ರಾಪ್ಸ್ ಇಫೆಕ್ಟ್ ಬಂದ್ಮೇಲೆ ಅಷ್ಟರಿಂದಾನೇ ನಾವು ಆಪರೇಷನ್ ಮಾಡಬಹುದು. ಸೊ ಪೇಷಂಟ್ ಹೆದರೋ ಅವಶ್ಯಕತೆ ಇಲ್ಲ. ಇಂಜೆಕ್ಷನ್ ಮಾಡ್ತಾರೆ ಅಂತ ಮೊದ್ಲೇನ್ ಹೆದರ್ತಾರಲ್ಲ, ಆ ರೀತಿ ಏನು ಅವಶ್ಯಕತೆ ಇಲ್ಲ. ಕ್ಯಾಟ್ರಾಕ್ಟ್ ಅದೇ ಅಂದ್ರೆ ಯಾವ ಟೈಪ್ ಕ್ಯಾಟ್ರಾಕ್ಟ್ ಇದೆ ಅದು ಇಂಪಾರ್ಟೆಂಟ್ ಇದೆ. ಈಗ ವಯಸ್ಸಿನ ಪ್ರಕಾರ ಬರುವಂತಹ ಸಿನೈಲ್ ಕ್ಯಾಟ್ರಾಕ್ಟ್ ಅಂತ ಏನ್ ಅಂತೀವಲ್ಲ, ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಂತ ನಮ್ಮ ಹತ್ರ ಏನಿಲ್ಲ. ಅದು ವಯಸ್ಸಿನ ಪ್ರಕಾರ ಅದು ಎಲ್ಲರಿಗೂ ಬರೋದೇ. ಅದು ಕೆಲವರಿಗೆ ಕಡಿಮೆ ವಯಸ್ಸಿಗೆ ಬರ್ಬೋದು, ಕೆಲವರು ಸ್ವಲ್ಪ ಲೇಟ್ ಆಗಿ ಬರ್ಬೋದು. ರಿಸ್ಕ್ ಫ್ಯಾಕ್ಟರ್ ನಾನು ಹೇಳಿದಾಗೆ ನಿಮ್ ಡಯಾಬಿಟಿಸ್ ಇದೆ, ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಮೋಕಿಂಗ್ ಇಂದ ಸಡನ್ ಆಗಿ ಹೆಚ್ಚಿಗೆ ಆಗ್ಬೋದು. ಅಥವಾ ನೀವು ಅಕಸ್ಮಾತ್ ಔಟ್ಡೋರ್ ಆಕ್ಟಿವಿಟಿ ಜಾಸ್ತಿ ಇತ್ತು ಅಂತಂದ್ರೆ, UV ಲೈಟ್ ಎಕ್ಸ್ಪೋಜರ್ ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ಬೋದು. ಬಟ್ ಅದು ಬರದೇ ಇರೋ ಹಾಗೆ ಮಾಡೋದಕ್ಕೆ, ಇಲ್ಲ ಈಗ ಎಷ್ಟಿದೆ ಕ್ಯಾಟ್ರಾಕ್ಟ್ ಅಷ್ಟೇ ಉಳಿಲಿ, ಇದಕ್ಕಿಂತ ಹೆಚ್ಚಿಗೆ ಆಗ್ಬಾರ್ದು ಅಂತ ಮಾಡೋದಕ್ಕೆ ನಮ್ಮ ಹತ್ರ ಏನಿಲ್ಲ. ಸೊ ನಾವು ಸಜೆಸ್ಟ್ ಮಾಡೋದು ವರ್ಷಕ್ಕೊಮ್ಮೆ, ಲೈಕ್ ಒನ್ಸ್ ಇನ್ ಅ ಇಯರ್ ನೀವು ರೆಗ್ಯುಲರ್ ಆಗಿ ಕಣ್ ಚೆಕ್ಅಪ್ ಮಾಡಿಸ್ತಾ ಇರ್ರಿ. ಅದ್ರ ಇನ್ ಬಿಟ್ವೀನ್ ನಿಮ್ಗೆ ಏನಾದ್ರು ಇಲ್ಲ ನಾನು ಹೇಳಿದ್ನಲ್ಲ ಸಿಂಪ್ಟಮ್ಸ್, ಕಣ್ ಮಬ್ ಆಗೋದಾಗ್ಲಿ, ಇಲ್ಲ ಬೆಳಕಿಗೆ ಹೋದಾಗ ಕಣ್ ಕುಕ್ಕೋದು, ಇಲ್ಲ ಕಲರ್ ಏನೋ ಡಿಫ್ರೆನ್ಸ್ ಅನಿಸ್ತಾ ಇದೆ ಅನ್ಸೋದು, ಇಲ್ಲ ರಿಪೀಟೆಡ್ಲಿ ನಂಬರ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಜಸ್ಟ್ ಒಂದು 3-4 ಮಂತ್ಸ್ 5 ಸ್ಪೆಕ್ಟ್ ತಗೊಂಡು ಮತ್ತೆ ಅದ್ರಲ್ಲಿ ಕಾಣ್ತಾ ಇಲ್ಲ, ಈ ರೀತಿ ಅನ್ಸೋದು, ಈ ರೀತಿ ಏನಾದ್ರು ಇದ್ರೆ ಹೋಗಿ ನೀವು ಚೆಕ್ಅಪ್ ಮಾಡಿಸ್ಕೊಳ್ಬೇಕು. ಅದರ್ವೈಸ್ ಪ್ರಿವೆಂಟ್ ಮಾಡೋದಕ್ಕೆ ಅಂತ ನಮ್ಮ ಹತ್ರ ಏನಿದೆ.